ಹಾಯ್ ಫ್ರೆಂಡ್ಸ್, ಈಜಿ ರೆಸಿಪಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶನಿಗೆ ಮೋದಕ್ ಹಾಗೂ ಲಡ್ಡು ಅಂದ್ರೆ ತುಂಬಾನೇ ಪ್ರಿಯವಾದದ್ದು, ತುಂಬಾನೇ ಇಷ್ಟವಾಗುತ್ತೆ. ಹಲವಾರು ಪದಾರ್ಥದಲ್ಲಿ ಈ ಚುರ್ಮಾ ಲಡ್ಡು ತುಂಬಾನೇ ಇಷ್ಟವಾಗುವಂತ ಗಣೇಶನಿಗೆ ನೈವೇದ್ಯ ಅಂತ ಹೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಹೊರಗಡೆ ಸಿಗ್ತಕ್ಕಂತಹ ಈ ಚುರ್ಮಾ ಲಡ್ಡು ಮನೆಯಲ್ಲೇ ಯಾವ ರೀತಿ ಮಾಡಬಹುದಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಇದು ಮಾಡೋದು ಕೂಡ ತುಂಬಾನೇ ಈಜಿ ಆಗಿದೆ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ವೀಕ್ಷಕರೇ, ಚುರ್ಮಾ ಲಡ್ಡು ಯಾವ ರೀತಿ ಮಾಡಬಹುದಂತ ಈ ರೆಸಿಪಿಯಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಜಲ್ಲಡಿಯಲ್ಲಿ ಸೋಸ್ಕೊಳ್ಳೋದೇನೆ ಹಾಕಿಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ಉಪ್ಮಾ ರವೆ ಹಾಕಿಕೊಳ್ಳಿ. ಇದರಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ ಅರ್ಧ ಕಪ್ನಷ್ಟು ಸಣ್ಣ ರವೆಯನ್ನು ಹಾಕಿಕೊಳ್ಬೇಕು. ಹಾಗೂ ಇದರಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಯಾವಾಗಲೂ ಸ್ವೀಟ್ ಮಾಡುವಾಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಇದರಲ್ಲಿ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. ತುಪ್ಪ ಹಾಕಿದ್ಮೇಲೆ ಹಿಟ್ಟಿನಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು. ಹಿಟ್ಟಿಗೆ ತುಪ್ಪ ಹತ್ತಬೇಕು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒರೆಸಿ ಕೈಯಿಂದ ನೋಡಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಚೆನ್ನಾಗಿ ತುಪ್ಪ ಹಾಕಿದ್ಮೇಲೆ ಹಿಟ್ಟನ್ನು ಒರೆಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಹಿಟ್ಟನ್ನು ಮುಷ್ಟಿ ಮಾಡಿದ್ರೆ ಕೈಯಿಂದ ಉಂಡೆ ಆಗ್ಬೇಕು. ಇದು ಪರ್ಫೆಕ್ಟ್ ಆಗಿ ತುಪ್ಪ ಚೆನ್ನಾಗಿ ಹಿಟ್ಟಿಗೆ ಹತ್ತಿದೆ. ಇವಾಗ ಇದರಲ್ಲಿ ಸ್ವಲ್ಪನೇ ನೀರು ಹಾಕಿಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ಕಲಿಸ್ಕೊಳ್ಳುವಾಗ ಒಂದೇ ಬಾರಿಗೆ ನೀರನ್ನು ಹಾಕಕ್ಕೆ ಹೋಗಬೇಡಿ. ಈ ರೀತಿ ಕೈಯಲ್ಲಿ ಸ್ವಲ್ಪನೇ ನೀರು ತೆಗೆದುಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ತೀರಾ ಗಟ್ಟಿಯಾಗಿ ಮಾಡ್ಕೊಳಕ್ ಹೋಗಬೇಡಿ, ಹಾಗೇನೆ ತೀರಾ ತೆಳು ಕೂಡ ಮಾಡ್ಕೊಳಕ್ ಹೋಗಬೇಡಿ. ಮೀಡಿಯಂನಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾನಿಲ್ಲಿ 1 ಕಪ್ನಷ್ಟು ನೀರನ್ನು ತಗೊಂಡಿದ್ದೆ, ಅರ್ಧ ಕಪ್ನಷ್ಟು ನೀರು ಹಿಡಿದಿದೆ. ಈ ಹಿಟ್ಟಿನ ಮೇಲೆ ಮುಚ್ಚಳ ಮುಚ್ಚಿ ಒಂದು ಸೈಡ್ ನಲ್ಲಿ ಇಟ್ಬಿಡಿ. ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡಲು ಬಿಡಿ. ಒಂದು 5ರಿಂದ 10 ನಿಮಿಷ ಆದ್ಮೇಲೆ ಇವಾಗ ಮುಚ್ಚಳವನ್ನು ತೆಗೆದುಕೊಳ್ಳೋಣ. ಕಲಿಸ್ಕೊಂಡಿರುವ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಕೈಯಿಂದ ಈ ರೀತಿ ಸ್ವಲ್ಪನೇ ಉಂಡೆ ತೆಗೆದುಕೊಂಡು ಈ ರೀತಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮುಷ್ಟಿ ಮಾಡ್ಕೊಳ್ಬೇಕು. ಗೋಲಾಕಾರದಲ್ಲಿ ಕೂಡ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಬಹುದು, ಅಥವಾ ಈ ರೀತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನಲ್ಲ ಅದೇ ರೀತಿ ಕೂಡ ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ಪೂರ್ತಿಯಾಗಿ ಹಿಟ್ಟಿನಿಂದ ಹೀಗೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಪೂರ್ತಿಯಾಗಿ ಮಾಡಿಟ್ಕೊಂಡಿದ್ದೇನೆ. ಇವಾಗ ಇದನ್ನು ತುಪ್ಪದಲ್ಲಿ ಕರಿಯಬೇಕು. ಇಲ್ಲಿ ನಾನು ತುಪ್ಪವನ್ನು ಬಿಸಿ ಮಾಡಕ್ಕಿಟ್ಟಿದ್ದೆ ಮೊದಲೇ, ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಮಾಡಿರುವ ಹಿಟ್ಟಿನ ಮುಟ್ಕಿಯನ್ನು ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಎರಡೂ ಬದಿಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗೇನೆ ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಮೀಡಿಯಂನಲ್ಲಿಟ್ಟೆ ಈ ಪ್ರೊಸೆಸ್ ಮಾಡಿ, ಯಾಕಂದರೆ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ವೇಳೆ ಗ್ಯಾಸ್ ಫಾಸ್ಟಾಗಿಟ್ಟು ಫ್ರೈ ಮಾಡಿದ್ರೆ ಮೇಲ್ಗಡೆನೆ ಕೆಂಪಾಗಿಬಿಡುತ್ತೆ, ಒಳಗಡೆ ತನಕ ಫ್ರೈ ಆಗುವುದಿಲ್ಲ. ಹಾಗಾಗಿ ವೀಕ್ಷಕರೇ, ಗ್ಯಾಸ್ ಮೀಡಿಯಂನಲ್ಲಿಟ್ಟು ಚೆನ್ನಾಗಿ ಈ ರೀತಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಎರಡೂ ಬದಿಗೂ. ಇನ್ನು ಮಿಕ್ಕಿದ್ದು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಪೂರ್ತಿಯಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದೇನೆ. ಇದು ಸ್ವಲ್ಪ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಕೈಯಿಂದ ಈ ರೀತಿ ಮುರಿದುಕೊಳ್ಬೇಕು ಎಲ್ಲವನ್ನು. ಪೂರ್ತಿಯಾಗಿ ಇಲ್ಲಿ ನಾನು ಚೂರ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನು ಇವಾಗ ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಳ್ಬೇಕು. ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಂಡಿದ್ದೇನೆ. ಇವಾಗ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇದನ್ನು ತೀರವಾಗಿ ಪುಡಿ ಮಾಡ್ಕೊಳ್ಬೇಕು. ಹೀಗೆ ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೇನಲ್ಲ ಅದೇ ರೀತಿಯಾಗಿ. ತೀರ ಪುಡಿ ಮಾಡಿದ್ರು ಕೂಡ ಇದು ಕೈಗೆ ಚೂರಾಗಿ ಅಂಟುತ್ತೆ. ಇದಕ್ಕೆ ಕಾರಣ ನಾವು ಗೋಧಿ ಹಿಟ್ಟನ್ನು ಹಾಗೂ ರವೆ ಕೂಡ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಆದ್ದರಿಂದ ಇದು ಪುಡಿ ಮಾಡಿದ್ರು ಕೂಡ ಸ್ವಲ್ಪ ದರ್ದರಿಯಾಗಿ ಪುಡಿಯಾಗುವುದರಿಂದ ಇದಕ್ಕೆ ಚುರ್ಮಾ ಲಡ್ಡು ಅಂತ ಕರೆಯುತ್ತಾರೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆಯನ್ನಿಡಿ. ಅದರಲ್ಲಿ 1 ಕಪ್ನಷ್ಟು ಕಟ್ ಮಾಡಿರುವ ಬೆಲ್ಲವನ್ನು ಹಾಕಿಕೊಳ್ಳಿ. 1.5 ಗೋಧಿ ಹಿಟ್ಟು ಹಾಗೂ ಅರ್ಧ ಕಪ್ನಷ್ಟು ರವೆಗೆ 1 ಕಪ್ನಷ್ಟು ಬೆಲ್ಲವನ್ನು ತಗೊಳ್ಬೇಕು. ಅಳತೆ ಪ್ರಮಾಣದಲ್ಲಿ ಹೇಳಬೇಕಂದ್ರೆ ಟೋಟಲ್ ಆಗಿ ರವೆ ಮತ್ತು ಗೋಧಿ ಹಿಟ್ಟು 2 ಕಪ್ನಷ್ಟಾಗಿದೆ. 2 ಕಪ್ಗೆ 1 ಕಪ್ನಷ್ಟು ಬೆಲ್ಲವನ್ನು ತಗೊಳ್ಳಿ. ಬೆಲ್ಲ ಹಾಕಿದ್ಮೇಲೆ ಇದರಲ್ಲಿ 2 ಚಮಚದಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳಿ. ಈ ಬೆಲ್ಲವನ್ನು ಕರಗಿಸಿದ್ರೆ ಸಾಕು. ಇವಾಗ ಇದರಲ್ಲಿ 1 ಚಮಚದಷ್ಟು ಏಲಕ್ಕಿ ಪುಡಿ ಹಾಗೂ 1 ಚಮಚದಷ್ಟು ಜಾಯಿಫಳ ಪುಡಿಯನ್ನು ಹಾಕಿಕೊಳ್ಳಿ. ಹಾಗೂ 1 ಚಮಚದಷ್ಟು ತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಕರಗಿದೆ. ಕರಗಿದಾದ್ಮೇಲೆ ಇದನ್ನು 1 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ 2ರಿಂದ 3 ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು
ಗೋಡಂಬಿ ಬಾದಾಮನ್ನು ಕಟ್ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೇನೆ. ಇವಾಗ ಬೆಲ್ಲ ಪಾಕ ರೆಡಿ ಆಗಿದೆ. ಪಾಕ ಬರ್ಬೇಕಂತೇನಿಲ್ಲ, ಜಸ್ಟ್ ಕರ್ಗಿದ ಮೇಲೆ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಬೆಲ್ಲ ಪಾಕ. 1 ನಿಮಿಷ ಕುದ್ದಿದಾದ್ಮೇಲೆ ಇವಾಗ ಮಾಡಿರುವ ಈ ಚುರ್ಮದಲ್ಲಿ ಹಾಕಿಕೊಂಡು ಚೆನ್ನಾಗಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಉಂಡೆಯನ್ನು ಕಟ್ಟಕ್ಕೆ ರೆಡಿ ಆಗಿದೆ. ಈ ರೀತಿ ಚಿಕ್ಕದೋ ದೊಡ್ಡದೋ ನಿಮ್ಮ ಅನುಸಾರವಾಗಿ ನೀವು ಇದನ್ನು ಉಂಡೆ ಕಟ್ಕೊಳ್ಬಹುದು. ನಾನಿಲ್ಲಿ ಚಿಕ್ಕದಾಗಿ ಉಂಡೆಯನ್ನು ಕಟ್ತಾ ಇದ್ದೇನೆ. ಉಂಡೆ ಕಟ್ಟಿದ್ದಾದ್ಮೇಲೆ ಹೀಗೆ ಕೂಡ ತಿನ್ಬಹುದು, ಅಥವಾ ಮೇಲ್ಗಡೆಯಿಂದ ಸ್ವಲ್ಪ ಗಸಗಸೆ ಅಥವಾ ರವೆಯನ್ನು ಅಥವಾ ಸಕ್ಕರೆ ಪುಡಿಯನ್ನು ಅಂಟಿಸ್ಕೊಳ್ಬಹುದು. ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಇಲ್ಲಿ ನಾನು ರವೆಯನ್ನು ಅಂಟಿಸ್ಕೊಳ್ತಾ ಇದ್ದೇನೆ. ಇನ್ನು ಮಿಕ್ಕಿದ್ದು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಪರ್ಫೆಕ್ಟ್ ಆಗಿ ಚುರ್ಮ ಲಡ್ಡು ಮಾಡಬಹುದಂತ. ನೀವು ಮಾರ್ಕೆಟ್ ನಲ್ಲಿ ಸಿಗುವ ಈ ಚುರ್ಮ ಲಡ್ಡು ಮನೆಯಲ್ಲೇ ಪರ್ಫೆಕ್ಟ್ ಆಗಿ ಅಳತೆ ತಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಆಗುತ್ತೆ. ನೀವು ಯಾವ ರೀತಿ ಈ ಚುರ್ಮ ಲಡ್ಡು ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೆ ತಿಳಿಸುವುದನ್ನು ಮರಿಬೇಡಿ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.